ನಾನು ಮತ್ತು ನನ್ನ ಸ್ನೇಹಿತ ವಿಕ್ರಮ್ ರಣಗಲ್ನ ತುಂಬ ಕಥೆಗಳನ್ನು ಕೇಳಿದ್ದೆವು. ಜನರ ಪ್ರಕಾರ ರಣಗಲ್ ಇಂಡಿಯಾದ ಭಯಾನಕ ಜಾಗವಾಗಿದೆ. ಅಲ್ಲಿ ಸೂರ್ಯಾಸ್ತದ ನಂತರ ಹೋಗುವುದು ಅಪಾಯವಾಗಿದೆ. ಈ ಅರಮನೆಯಲ್ಲಿ ರಾಜಕುಮಾರಿ ರತ್ನಾವತಿ ಇದ್ದಳು. ಇವಳ ಸೌಂದರ್ಯದ ಬಗ್ಗೆ ದೂರದ ಪ್ರದೇಶದವರೆಗೂ ಹರಡಿತ್ತು. ಕೋಟೆಯ ಹತ್ತಿರ ಒಬ್ಬ ಮಾಂತ್ರಿಕ ಇರುತ್ತಿದ್ದ. ರಾಜಕುಮಾರಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಯಾವುದೇ ಪ್ರಕಾರವಾಗಿ ರಾಜಕುಮಾರಿಯನ್ನು ವಶ ಮಾಡಿಕೊಳ್ಳಲು ಕಾಯುತ್ತಿದ್ದ. ಒಂದು ಬಾರಿ ರಾಜಕುಮಾರಿ ಅವಳ ಸ್ನೇಹಿತೆಯರ ಜೊತೆಗೆ ಮಾರ್ಕೆಟಿಗೆ ಸುಗಂಧ ದ್ರವ್ಯಗಳನ್ನು ಖರೀದಿಸಲು ಹೋದಳು. ಆ ತಾಂತ್ರಿಕನು ಇದನ್ನು ನೋಡಿದ ಮತ್ತು ಸುಗಂಧ ದ್ರವ್ಯದೊಳಗೆ ಮಾಂತ್ರಿಕ ಶಕ್ತಿಯನ್ನು ತುಂಬಿದ. ಅವನಿಗೆ ಅನಿಸಿತು ರಾಜಕುಮಾರಿ ಅವನ ವಶಕ್ಕೆ ಬೀಳುತ್ತಾಳೆಂದು. ಆದರೆ ಅಲ್ಲಿರುವ ಒಬ್ಬನಿಗೆ ಇದರ ಬಗ್ಗೆ ತಿಳಿಯಿತು. ಅವನು ರಾಜಕುಮಾರಿಗೆ ತಿಳಿಸಿದ. ನಂತರ ರಾಜಕುಮಾರಿ ಸುಗಂಧ ದ್ರವ್ಯವನ್ನು ಕಿಟಕಿಯಿಂದ ಹೊರಗೆ ಎಸೆದಳು. ಅದು ದೊಡ್ಡ ಬಂಡೆಯ ಮೇಲೆ ಬಿದ್ದಿತು. ಮಾಂತ್ರಿಕ ಶಕ್ತಿಯ ಕಾರಣದಿಂದ ಬಂಡೆಯು ಮಾಂತ್ರಿಕನ ಮೇಲೆ ಬಿದ್ದು ಅವನನ್ನು ಸಾಯಿಸಿತು. ಸ್ವಲ್ಪ ದಿನಗಳ ನಂತರ ಮೊಘಲರು ರಣಗಲ್ ಮೇಲೆ ಆಕ್ರಮಣ ಮಾಡಿದರು. ಆ ಯುದ್ಧದಲ್ಲಿ 10,000 ಯೋಧರು ಸಾವನ್ನಪ್ಪಿದರು. ರಾಜಕುಮಾರಿ ರತ್ನಾವತಿಯನ್ನು ಕೋಟೆಯ ಒಳಗೆ ಪ್ರವೇಶಿಸಿ ಸಾಯಿಸಿದ್ದರು. ಅಲ್ಲಿಯ ಜನರು ಹೇಳ್ತಾರೆ ರಾಜಕುಮಾರಿಯ ಆತ್ಮ ಇನ್ನೂ ಆ ಕೋಟೆಯಲ್ಲೇ ಇದೆ ಅಂತ. ರಾತ್ರಿಯ ಹೊತ್ತಿಗೆ ಯಾರಾದರೂ ಅಲ್ಲಿಗೆ ಹೋದರೆ ಯಾವತ್ತೂ ತಿರುಗಿ ಬರುವುದಿಲ್ಲವಂತೆ. ನಮಗೆ ಅನಿಸಿತು ನಾವು ರಣಗಲ್ಗೆ ಹೋಗಿ ಪತ್ತೆ ಮಾಡೋಣ. ಸತ್ಯವಾಗಿಯೂ ಅದು ಭಯಾನಕ ಜಾಗನಾ ಅಥವಾ ಅದು ಒಂದು ಕಟ್ಟುಕಥೆನಾ ಅಂತ ನೋಡಲು ಸುಮಾರು ರಾತ್ರಿ 8 ಗಂಟೆಯ ಹೊತ್ತಿಗೆ ನಾವು ಅದರ ಒಳಗೆ ಹೋದೆವು. ಒಳಗೆ ಹೋಗುತ್ತಿದ್ದಂತೆ ನಿಶ್ಶಬ್ದ ಪ್ರದೇಶಕ್ಕೆ ಬಂದಂತೆ ಅನಿಸಿತು. ನಾವು ಕೋಟೆಯ ಸುತ್ತಲೂ ತಿರುಗಿದೆವು. ನಮಗೆ ಯಾವುದೇ ಭೂತವೂ ಕಾಣಲಿಲ್ಲ. ನನಗೆ ಒಂದು ಅರ್ಜೆಂಟ್ ಕಾಲ್ ಮಾಡುವುದಿತ್ತು. ನೆಟ್ವರ್ಕ್ ಹುಡುಕುತ್ತಾ ಕೋಟೆಯ ಬೇರೊಂದು ಕಡೆ ಹೊರಟೆನು. ಯಾವಾಗ ನಾನು ಕಾಲಲ್ಲಿ ಮಾತಾಡುತ್ತಿದ್ದೆನೋ ಆವಾಗ ನನಗೆ ಭಯಾನಕವಾದ ಹುಡುಗಿಯ ಕಿರಿಚಾಟವು ಕೇಳಿಸಿತು. ತಕ್ಷಣ ನಾನು ಅಲ್ಲಿಂದ ಓಡಿ ವಿಕ್ರಮನ ಬಳಿ ಬಂದೆ. ಆದರೆ ಅಲ್ಲಿ ಅವನು ಇರಲಿಲ್ಲ. ನಾನು ಅಲ್ಲಿ ವಿಕ್ರಮ್ ವಿಕ್ರಮ್ ಎಂದು ಕೂಗತೊಡಗಿದೆ. ಯಾವುದೇ ಉತ್ತರಗಳು ಸಿಗಲಿಲ್ಲ. ನನಗೆ ಮೇಲಿನ ಕೋಣೆಯಲ್ಲಿ ಯಾರೋ ಬಿದ್ದಂತೆ ಶಬ್ದ ಕೇಳಿಸಿತು. ನಾನು ಅದೇ ಕಡೆ ಹೋಗುತ್ತೇನೆ. ನಾನು ಮೆಟ್ಟಿಲು ಹತ್ತುತ್ತಿದ್ದಂತೆ ಶಬ್ದವು ಕೇಳಲಾರಂಭಿಸಿತು. ನನಗೆ ಅನಿಸಿತು ನನ್ನ ಹಿಂದೆ ಯಾರೋ ಬಂದು ನಿಂತಿದ್ದಾರಂತ. ನನಗೆ ತುಂಬ ಭಯವಾಗತೊಡಗಿತು. ನಾನು ವಿಕ್ರಮ್ ವಿಕ್ರಮ್ ಎಂದು ಜೋರಾಗಿ ಕೂಗಿದೆನು. ಒಂದು ಕೋಣೆಯ ತುದಿಯಲ್ಲಿ ವಿಕ್ರಮ್ ಕಂಡನು. ನನಗೆ ಸ್ವಲ್ಪ ಸಮಾಧಾನ ಆಯಿತು. ವಿಕ್ರಮ್ ಎಲ್ಲಿ ಹೋಗಿದ್ದೆ? ನೀನು ತಪ್ಪಾದ ಜಾಗಕ್ಕೆ ಬಂದಿದ್ದೇವೆ. ಬೇಗ ಓಡಿ ಹೋಗೋಣ ಬಾರೋ ಎಂದೆ. ವಿಕ್ರಮ್ ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಹಾಗೆಯೇ ನಾನು ಅವನ ಕೈಯನ್ನು ಹಿಡಿದಾಗ ನನ್ನ ಹಿಂದೆ ವಿಕ್ರಮನ್ ಕರೆದಂತೆ ಕೇಳಿಸಿತು. ನನಗೆ ತುಂಬ ಭಯವಾಯಿತು. ತಕ್ಷಣ ಅವನ ಕೈಯನ್ನು ಬಿಟ್ಟೆ. ತಕ್ಷಣ ಅದು ಹಿಂದಕ್ಕೆ ತಿರುಗಿ ನೋಡಿತು. ನಾನು ಹೆದರಿ ಅಲ್ಲೇ ಬಿದ್ದೆ. ವಿಕ್ರಮ್ ನನ್ನನ್ನು ಎಬ್ಬಿಸಿದನು. ನಾವಿಬ್ಬರೂ ಜೀವ ಭಯದಿಂದ ಅಲ್ಲಿಂದ ಓಡಿ ಹೋದೆವು.